ಫ್ರೆಂಡ್ಸ್, ಇನ್ನೇನು ಕೊನೆಯ ವಾರದ ಒಂದು ವೋಟಿಂಗ್ ಇದೇ ಲಾಸ್ಟ್ ವೋಟಿಂಗ್ ಅಂತ ತಿಳ್ಕೊಬಹುದು ನೀವು. ಯಾಕೆಂದ್ರೆ ಈಗ ಒಂದು ಭಾನುವಾರವೇ ಒಂದು ಫೈನಲ್ಸ್ ಇರೋದು. ಸೊ ಹೀಗಾಗಿ ಇದೊಂದು ಕೊನೆಯ ವೋಟಿಂಗ್ ಆಗಿರುತ್ತೆ. ಸೊ ಫಿನಾಲೆ ವಾರಕ್ಕೆ ಎಂಟ್ರಿ ಕೊಟ್ಟಿರುವಂತಹ ಪ್ರತಿಯೊಬ್ಬರು ಕೂಡ ಅಂದ್ರೆ 6 ಜನ ಕಂಟೆಸ್ಟೆಂಟ್ಸ್ ಗಳು ಕೂಡ ನಾಮಿನೇಟ್ ಆಗಿದ್ದಾರೆ. ವಿನಯ್ ಆಗಿರ್ಬೋದು, ಪ್ರತಾಪ್, ಕಾರ್ತಿಕ್, ತುಕಾಲಿ, ವರ್ತೂರ್ ಸಂತೋಷ್ ಮತ್ತೆ ಸಂಗೀತ ಅವರಿಗೆ ಒಂದು ಫಿನಾಲೆ ಟಿಕೆಟ್ ಸಿಕ್ಕಿದ್ದು ಮೊದಲಿಗೆ. ನೋಡಿ, ಅವರು ಕೂಡ ಈಗ ನಾಮಿನೇಟ್ ಆಗಿದ್ದಾರೆ. ಇಷ್ಟು ಜನರ ಪೈಕಿ ಯಾರಿಗೆ ಬೇಕಾದ್ರೂ ವೋಟ್ ಹಾಕ್ಬೋದು, ಏನು ಯಾವುದೇ ರೀತಿಯ ಫೋರ್ಸ್ ಇಲ್ಲ. ಸೊ ನಿಮಗೆ ಯಾರು ಇಷ್ಟನೋ ಅವರಿಗೆ ವೋಟ್ ಹಾಕ್ಬೋದು. ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಾಪ್ ಆಗಿರ್ಬೋದು, ವಿನಯ್ಗೆ, ತುಕಾಲಿ ಅವರಿಗೆ, ವರ್ತೂರ್ ಅವ್ರಿಗೂ ಕೂಡ ಓಟ್ಸ್ಗಳು ಬರುತ್ತೆ. ಸಂಗೀತ ಎಲ್ಲರಿಗೂ ಕೂಡ ಅವರವರ ಒಂದು ನೆಚ್ಚಿನ ಅದು ಎಲ್ಲರೂ ಕೂಡ ಓಟ್ಸ್ಗಳು ಕೂಡ ಬರ್ತಿದೆ. ವೋಟಿಂಗ್ ಕ್ಲೋಸಸ್ ಯಾವಾಗ ಅಂತ ನೀವು ಇಲ್ಲಿ ನೋಡ್ತಾ ಇರ್ಬೋದು. ವೋಟಿಂಗ್ ಕ್ಲೋಸಸ್ ಬೈ ಸಾಟರ್ಡೆ ಅಂತ ಹಾಕಿರಲ್ಲ, 11 ಗಂಟೆ ಬೆಳಗ್ಗೆ ಕಂಪ್ಲೀಟ್ ಆಗಿ ವೋಟಿಂಗ್ ಕೂಡ ಕ್ಲೋಸ್ ಆಗುತ್ತೆ. ನಿಮ್ಮ ಒಂದು ನೆಚ್ಚಿನ ಸ್ಪರ್ಧಿಗಳನ್ನ ಗೆಲ್ಲಿಸಬೇಕು ಅಂದ್ರೆ ವೋಟ್ಗಳನ್ನ ಮಾಡಲೇಬೇಕಾಗುತ್ತೆ. ಭಾನುವಾರವೇ ಫೈನಲ್ಸ್ ಇರೋದು. ಸಾಟರ್ಡೆಗೆ ಕಂಪ್ಲೀಟ್ ಆಗಿ ವೋಟ್ಗಳೆಲ್ಲವೂ ಕೂಡ ಮುಕ್ತಾಯವಾಗುತ್ತೆ. ನಂತರದಲ್ಲಿ ಯಾರು ಜಯಶಾಲಿ ಆಗಿರ್ತಾರೆ, ಯಾರಿಗೆ ಹೆಚ್ಚಿನ ವೋಟ್ಸ್ಗಳು ಬಂದಿರುತ್ತೆ ಅಂತ ನೋಡ್ತಾ ಇರ್ಬೋದು. ಸೊ ಪ್ರತಾಪ್ ಅವ್ರಿಗೂ ಕೂಡ ಹೆಚ್ಚಿನ ವೋಟ್ಸ್ಗಳು ಕೊಡ್ಬೋದು. ನಂತರ ವರ್ತೂರ್ ಅವ್ರಿಗೂ ಕೂಡ ಕೊಡ್ಬೋದು. ನಂತರ ವಿನಯ್ ಅವರು ಕೂಡ ತುಂಬಾನೇ ಡಿಸರ್ವಿಂಗ್ ಕ್ಯಾಂಡಿಡೇಟ್ ಇದ್ದಾರೆ. ಸಂಗೀತ ಅವರು ಇದ್ದಾರಲ್ಲ, ಅವ್ರಿಗೂ ಕೂಡ 99 ವೋಟ್ಸ್ಗಳನ್ನು ಹಾಕುವ ಮೂಲಕ ಒಂದು ಫೋನಲ್ಲಿ 99 ವೋಟ್ಸ್ ಅನ್ನು ಹಾಕ್ಬೋದು. ಸೊ ಈ ರೀತಿ ಒಂದು ವೋಟಿಂಗ್ ಮಾಡುವ ಒಂದು ಅವಕಾಶ ಪ್ರತಿಯೊಬ್ಬರಿಗೂ ಕೂಡ ಕೊಟ್ಟಿದ್ದಾರೆ. ಸೊ ಯಾರ್ಯಾರ ಹತ್ರ ಒಂದು ಫೋನ್ ಇರುತ್ತೆ, ತಮ್ಮ ಒಂದು ನೆಚ್ಚಿನ ಸ್ಪರ್ಧಿಗಳಿಗೆ ವೋಟ್ಸ್ಗಳು ಹಾಕ್ಬೋದು. ಸೊ ಹೆಚ್ಚಿನ ವೋಟ್ಸ್ಗಳು ಪ್ರತಾಪ್ ಅವರಿಗೆ ಕರ್ನಾಟಕದ ಜನ ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ. ಹೆಚ್ಚಿನ ವೋಟ್ಸ್ ಪ್ರತಾಪ್ ಅವರಿಗೆ ಸಿಗುವಂತ ಚಾನ್ಸಸ್ ಇದೆ. ಶನಿವಾರ ಬೆಳಗ್ಗೆ 11 ಗಂಟೆ ತನಕ ಒಂದು ವೋಟಿಂಗ್ ಪೋಲ್ ಓಪನ್ ಆಗಿರುತ್ತೆ. ಸೊ ಹೀಗಾಗಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇರುತ್ತೆ, ಯಾರಿಗೆಲ್ಲ ಒಂದು ಫೇವರೇಟ್ ಕಂಟೆಸ್ಟೆಂಟ್ಸ್ ಗಳಿಗೆ ವೋಟ್ ಮಾಡಬೇಕು ಅಂತ ಆಸೆ ಇರುತ್ತಲ್ಲ, ಗೆಲ್ಲಿಸಬೇಕು ಎಂಬ ಆಸೆ ಇರುತ್ತಲ್ಲ, ಒಂದು ಲಾಸ್ಟ್ ವೋಟಿಂಗ್ ಇದು. ಮತ್ತೊಮ್ಮೆ ಮುಂದಿನ ವಾರದಿಂದ ಅದು ಬಿಗ್ ಬಾಸ್ ಕೂಡ ಬರೋದಿಲ್ಲ, ವೋಟಿಂಗ್ ಕೂಡ ಇರೋದಿಲ್ಲ. ಹೀಗಾಗಿ ಲಾಸ್ಟ್ನೇ ವೋಟ್ ಇದು, ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಯಾರೆಲ್ಲ ಕಳೆದ ಬಾರಿ ನಾನು ವೋಟ್ ಹಾಕಕ್ಕಾಗಲಿಲ್ಲ, ನನಗೆ ಮಿಸ್ ಆಗೋಯ್ತು, ನಾನು ಬಿಸಿ ಇದಾಗಿ ಅಂತ ಯಾರಾದ್ರೂ ಅಂದ್ಕೊಂಡಿದ್ರೆ, ಈ ಬಾರಿ ವೋಟ್ ಹಾಕಬೇಕು ಅಂದ್ಕೊಂಡಿದ್ರೆ, ಸೊ ಈ ರೀತಿಯ ಒಂದು ಆಪ್ ಮೂಲಕ ಒಂದು ವೋಟ್ ಅನ್ನು ಹಾಕ್ಬೋದು. ಸೊ ಯಾರು ಒಂದು ಜಯ ಆಗ್ತಾರೆ ನೋಡ್ಬೇಕಿದೆ. ಸೊ ನಿಮ್ಗೆ ಯಾರು ಇಷ್ಟ, ಒಂದು 6 ಜನರ ಪೈಕಿ ಯಾರು ಒಂದು ವಿನ್ನರ್ ಆಗಬೇಕು, ಯಾರು ಸೆಕೆಂಡ್ ಪ್ಲೇಸ್ ಅನ್ನ ಪಡ್ಕೋಬೇಕು, ಕಮೆಂಟ್ ಮಾಡಿ ತಪ್ಪದೇ ತಿಳಿಸಿ. ಬಹುಶಃ ಪ್ರತಾಪ್ ಅವರು ಒಂದು ಎರಡನೇ ಪ್ಲೇಸ್ ಪಡ್ಕೋಬಹುದು. ಸಂಗೀತ ಅವರು ಮೊದಲನೇ ಪ್ಲೇಸ್ ಪಡೆದುಕೊಳ್ಳುವಂತ ಚಾನ್ಸಸ್ ಇದೆ. ಪ್ರತಾಪ್ ಅವರಿಗೆ ಜಾಸ್ತಿ ರೀತಿಯಲ್ಲಿ ವೋಟ್ಸ್ಗಳು ಕೂಡ ಬರ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ.